ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಹಾಗೆ ಇವತ್ತಿನ ವ್ಲಾಗಲ್ಲಿ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದ ವ್ಲಾಗ್ನ ಹಾಕ್ತಾಯಿದ್ದೀನಿ. ಹಾಗೆ ನಾವು ಚೌಟ್ರಿಂದ ಮದುವೆ ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಸೊ ಅಲ್ಲಿ ಲಾಸ್ಟ್ವರೆಗೂ ಇದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಮನೇಲಿ ಕೆಲಸ ಇತ್ತು ಇಲ್ಲಿ, ಹಾಗಾಗಿ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹುಡುಗ ಹುಡುಗಿ ಬರೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ, ಹಾಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ಡೆಕೋರೇಷನ್ ಮಾಡೋಣ ಮನೆ ತುಂಬಿಸ್ಕೋಬೇಕಾದ್ರೆ ಅಂತ ಹೇಳಿ ಫ್ಲವರ್ ಎಲ್ಲ ತೊಗೊಂಡು ಬಂದಿದ್ದು. ಅದನ್ನು ಮಕ್ಕಳೆಲ್ಲ ಸೇರಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡೋ ಅಷ್ಟರಲ್ಲಿ ಹುಡುಗ ಹುಡುಗಿನೂ ಬಂದರು. ಅವರಿಗೆ ಕಾಲೆಲ್ಲ ತೊಳೆದು ಆರತಿ ಎಲ್ಲ ಮಾಡಿ ಒಳಗಡೆ ಕರಿತಾ ಇದ್ದೀವಿ. ಒಳಗಡೆ ಬರೋಕ್ಕಿಂತ ಮೊದಲು ಹೊಸ್ಲು ಶಾಸ್ತ್ರ ಅಂತ ಇದೆಯಲ್ಲ, ಹೊಸ್ಲು ಮೇಲೆ ಸೇರೆಲ್ಲ ಇಟ್ಟು ಅಕ್ಕಿ ಒದಿಸಿ ಆಮೇಲೆ ಒಳಗಡೆ ಮನೆ ತುಂಬಿಸ್ಕೊಳ್ತಾರೆ. ಆ ಶಾಸ್ತ್ರನೂ ಕೂಡ ಕಂಪ್ಲೀಟಾಗಿ ಮಾಡಬೇಕು. ಸೊ ಅದೊಂದು ಬಾಕಿ ಇದೆ. ಹಾಗೆ ನಮ್ಮ ಗುಂಡ ಅಂತೂ ವೆಲ್ಕಮ್ ಮಾಡ್ತಾಯಿದ್ದಾನೆ. ಬಂದ ತಕ್ಷಣವೇ ಫುಲ್ಲು ಜೋರು ಕೂಗುವವನಿಗೆ ಆ ಸೌಂಡಲ್ಲಿ ಆರತಿ ಮಾಡಿ ಒಳಗೆ ಕರೆದ ತಕ್ಷಣ ಹೊಸ್ಲು ಶಾಸ್ತ್ರನ ಮಾಡ್ತಾರೆ. ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಕುಂಕುಮ ಇಟ್ಟು ಹೂವಿಟ್ಟು ಆಮೇಲೆ ಅದ್ರ ಮೇಲ್ಗಡೆ ಸೇರಲ್ಲಿ ಅಕ್ಕಿ ಬೆಲ್ಲ ಎಲ್ಲ ಇಟ್ಟು ಒಳಗಡೆ ಸೇರಲ್ಲಿ ಒದ್ದು ಬಲಗಾಲಿಟ್ಟು ಒಳಗಡೆ ಬರೋಕ್ಕೆ ಹೇಳ್ತಾರೆ. ಅದಾದಮೇಲೆ ಹಾಗೆ ಹೊಸ್ಲು ಪೂಜೆ ಮಾಡಿ ಸೇರೆಲ್ಲ ಒದ್ದು ಒಳಗಡೆ ಬಂದ ಮೇಲೆ ದೇವ್ರ ರೂಮಲ್ಲಿ ಪೂಜೆ ಮಾಡಿಸಿ ದೀಪ ಹಚ್ಚಿಸ್ತೀವಿ. ಸೊ ಇದು ನಮ್ಮ ಸಂಪ್ರದಾಯದ ಪ್ರಕಾರ ಇಷ್ಟು ಕಂಪ್ಲೀಟಾಗಿ ಮಾಡಿಸ್ತಾರೆ ಮದುಮಗಳನ್ನ ಮನೆ ತುಂಬಿಸ್ಕೋಬೇಕಾದ್ರೆ. ಹಾಗೆ ಅದಾದಮೇಲೆ ಇನ್ನೊಂದು ಮುಖ್ಯವಾದ ಶಾಸ್ತ್ರ ಇತ್ತು, ಬಾಗಿಲು ತಡೆಯೋ ಶಾಸ್ತ್ರ ಅಂತ. ನನ್ನ ತಂಗಿ ನಾನು ಮಾಡಲ್ಲ, ನೀನು ದೊಡ್ಡವಳಲ್ವ, ನೀನೇ ಮಾಡು ಅಂತ ಹೇಳ್ತಿದ್ಲು. ಆಮೇಲೆ ನಮ್ಮ ಅತ್ತೆ ಇಲ್ಲ ಚಿಕ್ಕವರೇ ಮಾಡಬೇಕು, ನೀನು ಮಾಡು ಅಂತ ಹೇಳಿ ಮಾಡಿಸ್ತಿದ್ರು. ಅವಳಿಗೆ ಒಂದು ಭಯ ಏನು ಅಂತ ಅಂದರೆ, ಈ ಶಾಸ್ತ್ರ ಆದಮೇಲೆ ಒಂದು ಕೊಡ ನೀರನ್ನ ಮೇಲೆ ಹಾಕ್ತಾರಂತೆ. ಸೊ ಅದಕ್ಕೆ ಎದುರುಕೊಂಡು ನಾನು ಕೂತ್ಕೊಳ್ಳಲ್ಲ, ಬೇಡ ಸೀರೆ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ಲು. ಸುಮ್ಮನೆ ಜಸ್ಟ್ ಒಂದು ಶಾಸ್ತ್ರಕ್ಕೆ ಒಂದು ಸ್ವಲ್ಪ ನೀರನ್ನ ತಕ್ಕಲಿಸ್ತಾರೆ ಅಷ್ಟೇ. ಆಗಿನ ಅಂದರೆ ಅಮ್ಮನ ಕಾಲದ ಮದುವೆಲೆಲ್ಲ ಒಂದು ಕೊಡ ನೀರನ್ನೇ ಮೈ ಮೇಲೆ ಹಾಕ್ತಾ ಇದ್ರಂತೆ. ಹಾಗೆ ಅದು ಬಾಗಿಲು ಬಿಡಲ್ಲ ಅಂತ ಏನೋ ಹೇಳಿಸ್ತಿದ್ರು. ಒಂಥರ ಕಾಮಿಡಿಯಾಗಿ ಚೆನ್ನಾಗಿತ್ತು. ಒಂದು ಎಣ್ಣೆತ್ತು ನನಗೆ ಕೊಡ್ತೀನಿ ಅಂತ ಅಂದರೆ ಮಾತ್ರ ಬಾಗಿಲು ಬಿಡ್ತೀನಿ ಅಂತ ಹೇಳಬೇಕಂತೆ. ಹಂಗಂತ ನಮ್ಮ ಅತ್ತೆ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವಳು ಕೂಡ ಹೇಳ್ತಾಯಿದ್ಲು, ಇಲ್ಲ ಬಿಡೆ ಬಾಗಿಲು ಬಿಡೆ, ಹಂಗೆ ಬಿಡೆ, ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಬಿಡೆ ಅಂತ ನನ್ನ ತಮ್ಮ ಕೇಳ್ತಾಯಿದ್ದ. ಇವಳು ಇಲ್ಲ ಅಂತ ಹೇಳ್ತಿದ್ಲು. ಅವಳಿಗೆ ಮೇಯ್ನ್ ಏನು ಅಂದರೆ ನೀರು ಏನಾದರೂ ಮೈ ಮೇಲೆ ಹಾಕ್ಬಿಡ್ತಾನೇನೋ ಅನ್ನೋ ಒಂದು ಭಯದಲ್ಲೇ ಕೂತ್ಕೊಂಡಿದ್ಲು. ನಾನು ಸುಮ್ಮನೆ ರೇಗಿಸ್ತಾಯಿದ್ವಿ, ಇಲ್ಲ ನೋಡು ಆಗ್ತಾನೆ ತಂದ ಅಂತ ಹೇಳಿ. ಒಂಥರ ಕಾಮಿಡಿ ಆಗಿತ್ತು. ಈ ಶಾಸ್ತ್ರಗಳೆಲ್ಲ ಒಂಥರ ಕಾಮಿಡಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ದು ಅಂತ. ಶಾಸ್ತ್ರ ಎಲ್ಲ ಮುಗಿಸಿದ ಮೇಲೆ ಜಾಗರದಲ್ಲಿ ಕುಂಭದ ನೀರನ್ನ ಇಟ್ಟಿದ್ವಲ್ವ, ಸೊ ಇದರಲ್ಲಿ ಹಾಗೆ ರಿಂಗು ಮತ್ತು ಒಂದೆರಡು ಥರದ ಧಾನ್ಯನ ಹಾಕಿರ್ತೀವಿ. ಸೊ ಇದು ಕೂಡ ಶಾಸ್ತ್ರ ಅಂತೆ. ಇದನ್ನು ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಯಾರು ಜಾಸ್ತಿ ಧಾನ್ಯನ ತೆಗಿತಾರೆ, ಹಾಗೆ ರಿಂಗ್ ಯಾರು ತೆಗಿತಾರೆ 3 ಟೈಮ್ ತೆಗಿಬೇಕಂತೆ. 3 ಟೈಮ್ ಯಾವ್ದು ಸಿಗುತ್ತೆ ಒಳ್ಳೆಯದು ಧಾನ್ಯ ಬಂದರೆ ಅಂತ ಹೇಳ್ತಾಯಿದ್ರು. ಒಂಥರ ಖುಷಿಲಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ಈ ಶಾಸ್ತ್ರನ. ಹಾಗೆ ನಾವು ವೆಲ್ಕಮ್ಗೆ ಕೇಕ್ ತರಿಸಿದ್ವಿ. ಫಸ್ಟ್ ಮನೆಗೆ ಎಂಟ್ರಿ ಆಗ್ತಿರೋದಲ್ವ ಅಂತ ಹೇಳಿ ಕೇಕ್ ತಗೊಂಡು ಬಂದಿದ್ದು. ತುಂಬಾ ಖುಷಿ ಆಯಿತು. ತುಂಬಾ ಖುಷಿಯಿಂದ ಮದುವೆ ಸೆಲೆಬ್ರೇಷನ್ ಆಗಿರ್ಬೋದು, ಹಾಗೆ ಮದುಮಗಳ ಎಂಟ್ರಿ ಶಾಸ್ತ್ರ ಎಲ್ಲ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗಿರ್ಬೋದು, ತುಂಬಾ ಚೆನ್ನಾಗಿ ಎಂಜಾಯ್ ಇದನ್ನೆಲ್ಲ ನೋಡಿ ಅವರು ಕೂಡ ತುಂಬ ಖುಷಿಪಟ್ಟರು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ಹಾಗೆ ನೆಕ್ಸ್ಟ್ ಡೇ ನಾವು ಮತ್ತು ಕುಂಭ ಇದೆಲ್ಲ ಜಾಗರ ಎಲ್ಲ ಬಿಡಿಸ್ಬೇಕಾಗಿತ್ತು. ಅವತ್ತಿನ ದಿನವೇ ಬಿಡಿಸ್ಬೇಕಿತ್ತಂತೆ, ಬಟ್ ಎಲ್ಲ ಟಯರ್ಡ್ ಆಗಿದ್ದರು, ಹಾಗಾಗಿ ಬೇಡ ಅಂತ ಹೇಳಿ ನೆಕ್ಸ್ಟ್ ಡೇ ಬಿಡಿಸಿದ್ವಿ. ಮದುವೆಗೂ ಮತ್ತು ಬೀಗರ ಔತಣಕ್ಕೂ 2 ಡೇಸ್ ಗ್ಯಾಪ್ ಇತ್ತು. ಮದುವೆ ಆಗಿದ್ದು ಗುರುವಾರ, ಶುಕ್ರವಾರ ಶನಿವಾರ ನಾವು ಬೀಗರೂಟನ ಮಾಡಿರಲಿಲ್ಲ, ಹಾಗಾಗಿ 2 ದಿನ ಗ್ಯಾಪ್ ಇತ್ತು ಅಂತ ಹೇಳಿ ಶುಕ್ರವಾರ ಜಾಗರನ ಬಿಡಿಸ್ತಾ ಇದ್ದೀವಿ. ಇದನ್ನು ತೆಂಗಿನ ಮರದ ಹತ್ರ ಹಾಕಿ ಕುಂಭದ ನೀರೆಲ್ಲ ತೆಂಗಿನ ಮರದ ಸಸಿಗೆ ಹಾಕ್ಬಿಟ್ಟು ಹೊಸದಾಗಿ ಕುಂಭದಲ್ಲಿ ನೀರು ಇಟ್ಕೊಂಡು ಕಾಲು ತೊಳೆಯೋ ಶಾಸ್ತ್ರನ ಮಾಡಬೇಕು. ಆಗೋವರೆಗೂ ಸೀರಿಯಸ್ ಆಗಿ ಶಾಸ್ತ್ರಗಳು ಹೋಗ್ತಾ ಇರುತ್ತೆ. ಮದುವೆ ಆದಮೇಲೆ ಅದೇ ಶಾಸ್ತ್ರನ ರಿಪೀಟಾಗಿ ಮಾಡಬೇಕಾದ್ರೆ ಸ್ವಲ್ಪ ಕಾಲು ಎಳಿತಾ ಕಿಂಡಲ್ ಮಾಡ್ಕೊಂಡು ಶಾಸ್ತ್ರನ ಮಾಡಬೇಕಾಗತ್ತೆ. ಹುಡುಗ ಹುಡುಗಿ
ಮದುವೆಯಾಗಿ ಇರಬೇಕಾದ್ರೆ ಅವ್ರ ಕೈಲಿ ಶಾಸ್ತ್ರ ಮಾಡಬೇಕಾದ್ರೆ ಸ್ವಲ್ಪ ಕಾಲೆಳಿತ ಶಾಸ್ತ್ರಗಳನ್ನ ಕೆಲವೊಂದು ಮಾಡಬೇಕಾಗತ್ತೆ. ಹಾಗೆ ತಂಗಿನ ಸೊಸಿ ಇತ್ತು, ಅಮ್ಮ ಪಕ್ಕದಲ್ಲೇ ಹಾಕೊಂಡಿದ್ರು, ಅಮ್ಮನ ಮನೆ ಪಕ್ಕದಲ್ಲೇ, ಅಲ್ಲಿಗೆ ಹಾಕ್ಬಿಡಿ ಅಂತ ಹೇಳ್ತಿದ್ರು. ಅಲ್ಲಿಗೆ 3 ಕುಂಭದಲ್ಲಿರೋ ನೀರು ಹಾಗೆ ಜಾಗರ ಎಲ್ಲ ತಗೊಂಡೋಗಿ ಅಲ್ಲಿಗೆ ಹಾಕಿ ನಮ್ಮ ಮನೆ ಮುಂದೆನೇ ನಲ್ಲಿ ಇದೆ, ಆ ನಲ್ಲಿ ಹತ್ರ ಹೋಗಿ ಕುಂಭದಲ್ಲಿ ನೀರು ಇಟ್ಕೊಂಡು ಬಂದು ಗಂಗೆ ಪೂಜೆ ಮಾಡಿ ತಿರ್ಗಾ ಹೊಸದಾಗಿ ಗಂಗೆ ಪೂಜೆನ ಮಾಡಿಸ್ತಾರೆ. ಗಂಗೆ ಪೂಜೆ ಮಾಡಿ ಕಾಲಿಗೆ ಸಗಣಿ ಎಲ್ಲ ಹಚ್ಚಿ ಕೂರಿಸಿರ್ತಾರೆ, ಅದನ್ನು ತೊಳೆದು ಪಾದ ಪೂಜೆ ಮಾಡಬೇಕು. ಮತ್ತು ಇನ್ನೊಂದೇನು ಅಂತಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಕಂಬಳಿ ಹುಳಗಳು ಅಂದರೆ ಸುಂಕುಳ ಅಂತ ಹೇಳ್ತಾರಲ್ಲ, ಅದ್ರ ಕಾಟ ಬೇರೆ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ಭಯ, ಆ ಹುಳ ಅಂದ್ರೇ ತುಂಬ ಭಯ ನನಗೆ. ಹಾಗಾಗಿ ನೋಡ್ತಾ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಬೇರೆ ರೇಗಿಸ್ತಿದ್ರು, ಬಂತು ನೋಡು ಅಲ್ಲೇ ಬಂತು ನೋಡು ಸೀರೆ ಮೇಲೆ ಇತ್ತು ಅಂತ ಹೇಳಿ. ಅದು ಏನೋ ಒಂಥರ ಅದು ನೋಡಿದ್ರೆ ಸಾಕು ಮೈ ಜುಮ್ ಅಂತ ಅನಿಸುತ್ತೆ, ಅಷ್ಟು ಭಯ ಆಗುತ್ತೆ ಆ ಹುಳ ನೋಡಿದ್ರೆ. ಹಾಗೆ ಆ ಕುಂಭದಲ್ಲಿ ಏನೇನು ಹಾಕಿರ್ತಾರೆ ಎಲ್ಲನೂ ಕೂಡ ಸಸಿ ಮೇಲೆ ಹಾಕ್ಬೇಕು, ಅಂದರೆ ತಂಗಿನ ಸಸಿ ಮೇಲೇ ಹಾಕಬೇಕು ಅಂತ ಹೇಳಿದರು ಅಮ್ಮ. ಹಾಗಾಗಿ ಎಲ್ಲನೂ ಕೂಡ ಅದರಲ್ಲಿ ಇರೋವಂಥದ್ದು ಏನೂ ತೊಗೊಂಡು ಬರಬೇಡಿ, ಎಲೆ ಮತ್ತು ಅಡಿಕೆಗಳು ಏನೇ ಹೂವು ಎಲ್ಲ ಇದ್ರೂ ಅದರಲ್ಲೇ ಹಾಕಿ ನೀಟಾಗಿ ಹೊಸ್ದಾಗಿ ನೀರು ಇಟ್ಕೊಂಡು ಬಂದು ಶಾಸ್ತ್ರನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಎಲ್ಲನೂ ನೀಟಾಗಿ ನೀರೆಲ್ಲ ಹಾಕಿ ಶಾಸ್ತ್ರನ ಮಾಡ್ತಾಯಿದ್ವಿ. ಸೊ ಮನೆ ಹತ್ರನೇ ಇರೋದ್ರಿಂದ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ನಾನು ಮಾತ್ರ ಹೊರಗಡೆ ಹೋಗಬೇಕಾಗಿತ್ತು, ನಾನು ನಮ್ಮ ಮನೆ ದೇವರಿಗೆ ಹೋಗಬೇಕಾಗಿತ್ತು, ಮನೆ ದೇವರಿಗೆ. ಹಾಗಾಗಿ ರೆಡಿಯಾಗಿದ್ದೆ ನಾನು. ಮತ್ತು ಇವಾಗ ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಗಂಗೆ ಪೂಜೆ ಎಲ್ಲ ಮಾಡಿಸಿ ಹೊಸ್ದಾಗಿ ಕುಂಭದಲ್ಲಿ ನೀರು ಇಟ್ಕೊಂಡು ಹೋಗಿ ಪಾದ ಪೂಜೆನ ಮಾಡಬೇಕು. ಮನೆ ಮುಂದೆನೇ ನಲ್ಲಿ ಇದೆ, ಅಲ್ಲೇ ಪೂಜೆ ಮಾಡಿ. ಕುಂಭದಲ್ಲಿ ಹೊಸ್ದಾಗಿ ನೀರನ್ನ ತಗೊಂಡೋಗಿ ಪಾದ ಪೂಜೆ ಮಾಡೋಕ್ಕೆ, ಅಂದರೆ ಪಾದ ಪೂಜೆದು ಶಾಸ್ತ್ರ ಇದೆ, ಆ ಪಾದ ಪೂಜೆ ಶಾಸ್ತ್ರನ ಕಂಪ್ಲೀಟಾಗಿ ಮುಗಿಸ್ಬೇಕಾಗಿತ್ತು. ಇದೆಲ್ಲ ತುಂಬ ಜನ ಇರಬೇಕಾದ್ರೆ ಮಾಡಬೇಕು, ಚೆನ್ನಾಗಿರುತ್ತೆ, ಇನ್ನು ಕಾಮಿಡಿಯಾಗಿರುತ್ತೆ. ಏನಕ್ಕೆ ಅಂತ ಹೇಳಿದೆ ಅಂದರೆ, ಈ ಕುಂಭದಲ್ಲಿ ನೀರು ತಂದಿದ್ರಲ್ಲೇ ಪಾದನ ತೊಳಿಬೇಕಂತೆ. ಸುಮ್ಮನೆ ಹಾಗೆ ತೊಳೆಯೋದಂದರೆ ತೊಳೆದು ಪೂಜೆ ಮಾಡಿಬಿಡ್ಬೋದು, ಸಗಣಿ ಬೇರೆ ಹಚ್ಚಿ ಕೂರಿಸಿರ್ಬೇಕಂತೆ. ಇನ್ನೊಂದೇನು ಅಂತಂದರೆ, ಹುಡುಗಿ ಜೊತೆ ಬಂದಿರ್ತಾರಲ್ಲ ಫ್ರೆಂಡು, ಅವ್ರ ಕೈಲಿ ಸಗಣಿನ ಹಚ್ಚಿಸ್ಬೇಕಂತೆ. ನಮ್ಮಮ್ಮ ಎಲ್ಲನೂ ಹೇಳ್ಕೊಡ್ತಾಯಿದ್ರು, ಅಲ್ಲಿ ನಿಂತ್ಕೊಂಡು ಹಿಂಗೆ ಮಾಡಿ ಅಂತೇಳಿ. ಅವರು ಒಳಗಡೆ ತಿಂಡಿ ಮಾಡ್ತಾಯಿದ್ರು, ಹಾಗಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಷ್ಟೇ ವಿಡಿಯೋದಲ್ಲಿ. ಹಾಗೆ ಹುಡುಗಿ ಫ್ರೆಂಡ್ ಯಾರೂ ಬಂದಿರಲಿಲ್ಲ, ಹುಡುಗಿ ತಂಗಿನೇ ಬಂದಿದ್ದರಿಂದ ತಂಗಿ ಕೈಲಿ ಸಗಣಿನ ಹಚ್ಚಿದ್ವಿ. ಸ್ವಲ್ಪ ಪಾದದವರೆಗೂ ಮಾತ್ರ ಫುಟ್ ಮಾತ್ರ ಹಚ್ಚಿದ್ದು. ಹಾಗೆ ಅದೆಲ್ಲ ಹಚ್ಚಿ ವಾಶ್ ಮಾಡಿ ನೀಟಾಗಿ ಇವಾಗ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕಂತ. ಸುಮ್ಮನೆ ನಿಂತ್ಕೊಳ್ಳೋಂಗಿಲ್ಲ, ಇದೊಂದು ಸಲನೇ ಅವರು ಪಾದ ತೊಳೆಯೋದು. ಚೆನ್ನಾಗಿ ತೊಳಸ್ಕೊಳಪ್ಪ, ಇನ್ನು ಮುಂದೆ ನೀನಾಗೆ ಬಂದು ತೊಳಿ ಅಂದ್ರೂ ಅವ್ರು ತೊಳೆಯಲ್ಲ ಅಂತ ಹೇಳಿ ಸುಮ್ಮನೆ ಹಂಗೆ ರೇಗಿಸ್ತಾ ಇದ್ರು. ಚೆನ್ನಾಗಿ ತೊಳಸ್ಕೊ, ಆಮೇಲೆ ಮುಂದೆ ತೊಳೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಪಾದ ಪೂಜೆ ಮಾಡಬೇಕಾದ್ರೆ ಕಾಲು ಬಿಡಲ್ಲ, ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಕೇಳಬೇಕಂತೆ, ಅದರಲ್ಲೂ ಚಿನ್ನದ ಸರನೇ ಬೇಕು ಅಂತ ಕೇಳಬೇಕಂತೆ. ನಮ್ಮಮ್ಮ ಎಲ್ಲನೂ ಹೇಳ್ಕೊಡ್ತಿದ್ರು. ಎದ್ದಾಡಬೇಡ, ಪಾದ ಇಟ್ಕೊಂಡು ನೀವೇನಾದರೂ ಗಿಫ್ಟ್ ಕೊಟ್ರೇ ನಾನು ಬಿಡೋದು ಅಂತ ಹೇಳು ಅಂತ. ಆಮೇಲೆ ಒಂದು ಚೈನ್ ಹಾಕ್ತಾನಂತ ಅಮ್ಮ. ಆವಾಗ ಇದ್ರು, ಒಂಥರ ತಮಾಷೆಯಾಗಿ ಚೆನ್ನಾಗಿತ್ತು, ಒಂಥರ ಎಲ್ಲ ಶಾಸ್ತ್ರಗಳು ಚೆನ್ನಾಗಿತ್ತು. ಹಾಗೆ ಈ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅದೇ ಕುಂಭದಲ್ಲಿ ತುಂಬಿದ ಕುಂಭನ ತಗೊಂಡೋಗಿ ದೇವ್ರ ಮಲ್ಲಿ ಇಡಬೇಕಂತೆ. ಸೊ ಹಾಗೆ ನಾವು ತಿರ್ಗಾ ನೀರೆಲ್ಲ ತುಂಬಿಸ್ಕೊಂಡು ದೇವ್ರ ಮಲ್ಲಿ ತಗೊಂಡೋಗಿ ಇಟ್ಟಿದ್ವಿ. ಫುಲ್ಲಾಗಿ ಶಾಸ್ತ್ರ ಎಲ್ಲ ಕಂಪ್ಲೀಟಾಗಿ ಏನೆಲ್ಲ ಮಾಡ್ತಾರೆ ಹಳ್ಳಿ ಕಡೆ ಶಾಸ್ತ್ರಗಳನ್ನ ಕಂಪ್ಲೀಟಾಗಿ ಎಲ್ಲನೂ ಮಾಡಿ ಮುಗಿಸಿದ್ದೀವಿ. ಹಾಗೆ ಇನ್ನು ಬೀಗರ ಔತಣ ಕೂಡ ಬಾಕಿ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.